ಇದು ನೀವು ಸ್ವತಃ ಮಾಡಿದ ಜೇನುಪೆಟ್ಟಿಗೆ? ಇದು ಕೃಷಿ ತೋಟಗಾರಿಕೆಯವರಿಂದ ತರಬೇತಿಗೆ ಹೋಗಿ ಆಗುವ ನನಗೆ ಸಿಕ್ಕಿದಂತೆ ಪೆಟ್ಟಿಗೆ. ಹೌದಲ್ಲ? ಅದರಲ್ಲಿ ಇದೇ ಇದೆ, ಲೇಬಲ್ ಇದೆ. ಹೌದೌದು, ತೋಟಗಾರಿಕೆ ಹಾಂ ಉಂಟು ಉಂಟು, ಸರಿ ಉಂಟು. ಹೊರಗಡೆ 4,500 ರೂಪಾಯಿ ಉಂಟು. ಹಾಂ 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 ಹಾಂ, ಅದು ಸಬ್ಸಿಡಿಯಲ್ಲಿ 1,250 ರೂಪಾಯಿಗೆ ಸಿಕ್ಕಿದೆ ಅಲ್ಲ? ಹಾಂ, 3 ಪೆಟ್ಟಿಗೆ ಕೊಟ್ಟಿದ್ದಾರೆ. ಹಾಂ 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 ಹಾಂ, 3 ಪೆಟ್ಟಿಗೆಯನ್ನು ಈಗ ಇದು ಮಾಡ್ತಾ ಇದ್ದಾರೆ. ಹೌದು. ಅದೇ ನಿಮ್ಮ ಊರು ಈ ಅಂಡಾರು ನೋಡಲಿಕ್ಕೆ ನಮಗೆ ಭಾರಿ ಚಂದ. ಅಂದರೆ ಇಲ್ಲಿ ನೋಡಿ ಈ ಬೋವು, ಇದಕ್ಕೆ ಕನ್ನಡದಲ್ಲಿ ಅಂತ ಹೇಳೋದು ಈ ಮರಕ್ಕೆ? ಹಾಂ, ಕಿಲಾರ್ ಬೋಗಿ. ನೋಡಿ ಈ ಸಲ ಚೆನ್ನಾಗಿ ಹೂವು ಆಗಿದೆ. ನೋಡುವಾಗ ರೋಡಲ್ಲಿ ಬರ್ತಾ ಇರುವಾಗ ಜೇನೊಳಗೆ ಆಗುದಿಲ್ವಾ? ಹಾಂ, ಅದರಲ್ಲಿ ಜೇನ್ನ ಇದು ಮಕರಂದ ಇಲ್ವಾ? ಹಾಂ ಹಾಂ, ಪರಾಗ ಸಿಗ್ತದೆ ಅಷ್ಟೇ. ಪರಾಗ ಮಾತ್ರ ಸಿಗುವುದಂತ. ಹಾಂ 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 ಹಾಂ, ಮಕರಂದ ಇಲ್ಲ. ಹಾಂ, ಈ ಮಕರಂದಕ್ಕೆ ಯಾವ ಯಾವುದು ಮಾವು ಇಂಥದ್ದೆಲ್ಲ ಬೇರೆ ಯಾವುದಲ್ಲ? ಈಗ ಸೂರ್ಯಕಾಂತಿ ಇದ್ದಲ್ಲಿ ಒಳ್ಳೇದಾಗ್ತದೆ. ಹೌದು, ಅದೇ ಮಾಡಿ ತುಂತಿದ್ರೆ ಭಾರಿ ಒಳ್ಳೇದು. ಬಹಳ ಫಾಸ್ಟ್ ಆಗಿ ಸೌತೆಯಲ್ಲಿ ಜೇನು ಸಂಗ್ರಹ ಆಗ್ತದೆ. ಹೌದಾ? ಅದು ಮಾತ್ರ ನಿಮಗೆ 1-2 ಬಳ್ಳಿ ಮಾಡಿದ್ರೆ ಆಗುದಿಲ್ಲ. ಅದು ದೊಡ್ಡ ಒಂದು ಗದ್ದೆಯಲ್ಲಿ ಅದಕ್ಕೆ ಫುಲ್ ಅದನ್ನು ಕಂಡುಹಿಡಿಯುವಂತ ಇದಾಗಬೇಕು. ಹೌದು, ಅದೇ ಈಗ ತರಕಾರಿ ಮಾಡುವವರು ಭಾರಿ ಕಡಿಮೆ ಆಗಿದ್ದಾರೆ. ಬೇರೆ ಬೇರೆ ಕಾರಣಗಳಿಂದ ಅದು ಬರುವುದಿಲ್ಲ. ಮತ್ತೆ ಕೆಲವು ಸಲ ಏನಾಗಿದೆ, ಸಮಯ, ವ್ಯಾಪಾರಿಗಳು ತುಳಿತಾ ಇದ್ದಾರೆ. ಹೌದೌದೌದೌದು. ಇದಲ್ಲ ತೋಟ? ಹಾಂ ಹಾಂ ಹಾಂ, ಇದು ಹೊಸ ತೋಟ ಅಲ್ಲ ನಿಮ್ಮದು ಅಲ್ವಾ? ಇದಕ್ಕೆ 3 ವರ್ಷ ಆಯ್ತು ಈ ಸಸಿಗಳಿಗೆ. ಹಾಂ ಹಾಂ, 3 ವರ್ಷ ಆಯ್ತು. ಹಿಂಗಾರ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಉಂಟಲ್ವಾ? ಹಾಂ, ಇದು ಜಾತಿ ಯಾವುದು, ಯಾವ ತಳಿ? ಮಂಗಲ ಅಲ್ವಾ? ನೋಡಿದಾಗ ಗೊತ್ತಾಗ್ತದೆ. ಇದಕ್ಕೆ ಕೂಡ ಎಲೆ ಚುಕ್ಕಿ ರೋಗ ಅಂತ ಇಲ್ಲ, ಸ್ವಲ್ಪ ಮಟ್ಟಿಗೆ ಪ್ರಭಾವ ಬೀರ್ತದೆ. ಬೆಟ್ಟದಲ್ಲಿ ಅದರ ತುದಿಯ ಇದೆ ಎಲೆಗಳು ಎಲೆ ಕ್ಲಿಯರ್ ಉಂಟು, ತೊಂದರೆ ಇಲ್ಲ. ಇದರಲ್ಲಿ ಮತ್ತೊಂದು ಹುಳ ಏನು? ಪುರು ಅದಕ್ಕೆ ಅಂತ ಹೇಳೋದು, ಅದಕ್ಕೆ ಏನೋ ಹೇಳ್ತಾರೆ. ಇದು ನೋಡಿ, ಗೊತ್ತಾಯ್ತು, ಆದಂತ ಡ್ಯಾಮೇಜ್. ಹೌದು, ಅದೇ ಅದಕ್ಕೆ ಬೇಕಾಗಿ ಇಷ್ಟು ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನು ಹಾಕಿದ್ದೀರಾ? ಉಪ್ಪನ್ನು ಹಾಕಿದೆ. ಹೌದು, ಅದೇ. ಯಾಕೆ ಇದು ಹಾಕ್ಲಿಕ್ಕೆ ನನಗೆ ಮನಸ್ಸಿಲ್ಲ. ಹೌದು, ಅದೇ. ಇದರ ಉಪದ್ರಕ್ಕೆ ಬೇಕಾಗಿ ಮಾತ್ರ ನಾನು ಕೊಡ್ತಾ ಇರೋದು ಅಷ್ಟೇ. ಒಮ್ಮೆ ಅದು ಅಲ್ಲಿಂದ ನಾಶ ಆಗಬೇಕು. ಹೌದು, ಅದೇ. ಅಂದರೆ ನೀವು ಈಗ ಕೃಷಿಯನ್ನ ಪ್ರಯೋಗಾತ್ಮಕವಾಗಿ ಮಾಡ್ತಾ ಇದ್ದೀರಿ ಅಲ್ವಾ? ಪ್ರಯೋಗ ಅಲ್ಲ, ಕೃಷಿ ನನಗೆ ಯಾವುದಲ್ಲಿ ಜಾಸ್ತಿ ಇದು ಬರ್ತದೆ ಲಾಭಾಂಶ, ಆ ಟೈಪ್ ಅಲ್ಲಿ ಅದನ್ನು ಈಗಿನ ಮಣ್ಣಿಗೆ ಹೇಗೆ ಬೇಕು ಆ ತರದಲ್ಲಿ ಕೊಂಡೋಗ್ತಾ ಇರೋದು, ಅತಿ ಮಾಡೋದಿಲ್ಲ. ಹೌದು, ಅದೇ. ಈಗ ಹಿಂಗಾರಕ್ಕೆ ನಾನು ಈಗ ಎಲೆ ಚುಕ್ಕಿ ರೋಗಕ್ಕೆ ಆಂಥ್ರಕೋಲ್ ಮತ್ತು ಬೋನಸ್ ಅನ್ನು ಮಿಕ್ಸ್ ಮಾಡಿ ಬಿಟ್ಟದ್ದು. ಅದೇ ಬೋನಸ್ ಅನ್ನು ಸಿಂಗಾರಕ್ಕೆ ಬಿಡುವಾಗ ಸಿಂಗಾರಕ್ಕೆ ಅದರ ಸರಿ ಅರ್ಧ ಆಂಥ್ರಕೋಲು 125 ಗ್ರಾಮ್ಸು, ಬೋನಸ್ 100 ml, ಹಾಗೆ 19 ಮೈಕ್ರೋನ್ಯೂಟ್ರಿಯೆಂಟ್, ಬೋರೋನು ಇಷ್ಟನ್ನು ಹಾಕಿ ಅಡಿಕೆ ಹಿಂಗಾರಕ್ಕೆ ಸ್ಪ್ರೇ ಮಾಡಿದರೆ ಅದೀಗ ನನಗೆ ಪ್ರಯೋಜನ ಕಾಣ್ತಾ ಉಂಟು. ಎಲ್ಲ ಮರದಲ್ಲಿ ಕಾಣ್ತಾ ಉಂಟು. ಈಗ 3 ವರ್ಷದಲ್ಲಿ ನಾನು ಅದರಲ್ಲಿ ಸಕ್ಸಸ್ ಆಗ್ತಾ ಇದ್ದೇನೆ. ಅಂದರೆ ಯಾವುದೇ ತೊಂದರೆಗಳು ಬರಲಿಲ್ಲ. ಹೌದು, ಮೊದಲು 19 ವರದಾನ, ಬೋರೋನ್ ಇದನ್ನು ಹಾಕಿ ಬಿಡ್ತಾ ಇದ್ದೆ. ನಿಮ್ಮ ಈಗ ನೋಡುವಾಗ ತೋಟವನ್ನು ನೋಡುವಾಗ ಎಲೆ ಚುಕ್ಕೆ ರೋಗ ಸಾಕಷ್ಟು ಕಡಿಮೆ ಇದೆ. ಅಂದರೆ ಬೇರೆ ತೋಟಕ್ಕಿಂತ ಇದು ಮಾಡುವಾಗ ಕಂಪೇರ್ ಮಾಡುವಾಗ ಸಾಕಷ್ಟು ಕಡಿಮೆ ಇದೆ. ಇಲ್ಲಿ ಇದು ನೋಡುವ, ನಮ್ಮ ಕಾಳುಮೆಣಸು ನೋಡುವ. ಕಾಳುಮೆಣಸು ಇದಾಗಿದೆ ಈಗ ನೋಡ್ಲಿಕ್ಕೆ. ಕಾಳುಮೆಣಸು ಇಲ್ಲ, ಆದರೆ ರೋಗದ ಅಂಶ ಸಾಕಷ್ಟು ಕಡಿಮೆ ಇಲ್ಲ, ಇದರಲ್ಲಿ ರೋಗ ಇಲ್ಲವಲ್ಲ? ಹಾಂ ಹಾಂ. ನೀವು ಯಾವ ರೀತಿ ಹತೋಟಿ ಮಾಡಿದ್ದೀರಿ? ಬೇರೆ ಕಡೆ ಎಲ್ಲ ಸಾಕಷ್ಟು. ಹೌದು, ನಾನು ಅದಕ್ಕೆ ಬರುವಾಗಲೇ ಅದರ ಎಂತ ಆ ಫಂಗಸ್ಸಿನಿಂದಾಗಿ ಬರುವಂಥ ಇದೆಲ್ಲ ಹೋಗುವಂಥದ್ದು, ಇದನ್ನೆಲ್ಲ ಅದಕ್ಕೆಲ್ಲ ಬೇಕಾದಂಥ ಮಳೆಗಾಲ ಕಳೆದ ಕೂಡಲೇ ಮಳೆಗಾಲದಲ್ಲಿ ಮೈತುತ್ತು ಸ್ಪ್ರೇ ಕೊಡಿಸ್ತೇನೆ. ಅದರ ಮೇಲೆ ಮಳೆಗಾಲ ಕಳೆದ ಕೂಡಲೇ ಬ್ಲೈಟಾಕ್ಸನ್ನು ಲೀಚಿಂಗ್ ಇದಕ್ಕೆ ಬುಡಕ್ಕೆ ಹಾಕ್ತೀರಿ. ಒಂದು 2 ಲೀಟರ್ ಹಾಕ್ತೇನೆ. ಅದರ ಮೇಲೆ ಬಳ್ಳಿಗಳಿಗೆ ಹೊಡಿತೇನೆ. ಅದನ್ನು ಮತ್ತೆ 19 ಬಳ್ಳಿಗಳಿಗೆ ಸ್ಪ್ರೇ ಕೊಡ್ತೇನೆ.
ಅದರ ಮೇಲೆ ಮೈಕ್ರೋ ನ್ಯೂಟ್ರಿಯೆಂಟ್ ಕೊಡ್ತೇನೆ. ಮೈಕ್ರೋ ನ್ಯೂಟ್ರಿಯೆಂಟ್ ಹೂ ಕಚ್ಚಲಿಕ್ಕೆ, ಹೂ ಬಿಡಲಿಕ್ಕೆ ಸ್ಟಾರ್ಟ್ ಆಗುವ, ಹೂ ಬಿಡುವಾಗ ಒಂದು ಸಲ, ಅದು ಕಾಯಿ ಕಟ್ಟಲಿಕ್ಕೆ ಶುರುವಾಗ ಒಂದು ಸಲ, ಅದರ ಕಾಯಿ ಕಂಪ್ಲೀಟ್ ಕಟ್ಟಿ ಆದ ಮೇಲೆ ಮತ್ತೆ ಅದರ ಬೆಳವಣಿಗೆಗೆ ಅಂತ ಹೇಳ್ಕೊಂಡು ಬಿಡ್ತಾನೆ. ಹಾಗೆ 3 ಸಲ ಮೈಕ್ರೋ ನ್ಯೂಟ್ರಿಯೆಂಟ್ ಮತ್ತು 19 ಸ್ವಲ್ಪ ಪ್ರಮಾಣದಲ್ಲಿ ಹಾಕಿ ಸ್ಪ್ರೇ ಕೊಡ್ತಾನೆ. ಅಂದರೆ ಈಗ ಸಾಕಷ್ಟು ಕಡೆ ಕಾಳುಮೆಣಸು ಅನ್ನ ಹತೋಟಿ ಮಾಡಲಿಕ್ಕೆ ಆಗದೆ ಸಾಕಷ್ಟು ಜನ ತೊಂದರೆ ನನ್ನ ತೋಟದಲ್ಲಿ ಒಂದೇ ಒಂದು ಇಲ್ಲ ಇಲ್ಲ ಇದಿಲ್ಲ ಇಲ್ಲ 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 ಓ ಕಡೆ ಹಾಗೆ ಒಂದು 4 ವರ್ಷಕ್ಕೆ ಮೊದಲು ಹಾಂ 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 ನನ್ನಲ್ಲಿ ಒಂದೇ ಒಂದು ಕಾಳು ಮೆಣಸು ಉಳಿಸ್ಲಿಕ್ಕೆ ಆಗಲಿಲ್ಲ. ಹಾಂ 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 ವರ್ಷವು ನಡೋದು ಹಾಂ 4 ವರ್ಷದಲ್ಲಿ ಸಾಯೋದು. ಹಾಂ 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 ಅಂದರೆ ನೀವು ಈಗ ಈ ಕಾಳುಮೆಣಸನ್ನು ಉಳಿಸ್ಕೊಳ್ಬೇಕಾದ್ರೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಕೇಳಿರ್ಬೋದು ಅಥವಾ ಇಲ್ಲ, ನಾನು ಎಷ್ಟು ಬೇಕಷ್ಟೇ ಕೇಳ್ತೇನೆ. ಹಾಂ 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 ಎಲ್ಲ ಹೇಳಿದ್ದನ್ನು ಪೂರ್ತಿ ನಾನು ತಗೊಳ್ಳುವ ಇದೆ ಕಡಿಮೆ ಅಲ್ಲ, ಅಂದರೆ ಪ್ರಾಕ್ಟಿಕಲ್ ಅನುಭವ ದೊಡ್ಡದಲ್ಲ. ಅದಕ್ಕೆ ಏನು ಬೇಕು ಅಂತ ಹೇಳೋದನ್ನು ನೋಡಿಕೊಂಡು ನಾನು ಧರ್ಮರಾಜ್ ಸರ್ ಹತ್ರ ಕಾಂಟ್ಯಾಕ್ಟಲ್ಲಿ ಇರ್ತೇನೆ. ಹೀಗೆಲ್ಲ ಅವರ ಹತ್ರ ಎಲ್ಲ ಕೇಳ್ಕೊಡ್ತೇನೆ ನಾನು. ಮತ್ತು ನನಗೊಬ್ಬರು ಆತ್ಮೀಯರು ಇಲ್ಲಿ ಕೆದ್ದಲಿಕ್ಕೆ ಗಣೇಶ್ ಭಟ್ ಅಂತಿದ್ದಾರೆ, ಅವರು ಕೆಮಿಕಲ್ ಸ್ಟಾಕ್ ಇಷ್ಟ, ಅವರ ಹತ್ರ ಅವರಿಗೆ ಒಳ್ಳೆ ಮಾಹಿತಿ ಇದೆ, ಅವರು ಸಜೆಷನ್ ಕೊಡ್ತಾರೆ. ಪೆರುವಡಿ ನಾರಾಯಣ ಭಟ್ರ ಹತ್ರ ಕೇಳ್ಕೊಳ್ತಾ ಇರ್ತಾನೆ. ಹಾಗೆ CPCR ಅಯ್ಯ, ನಾಗರಾಜ್ ಸರ್, ಹಾಗೆ ಇವರ ಹತ್ರ ಎಲ್ಲ ಸರಿಯಾದ ಮಾಹಿತಿಗಳನ್ನೇ ಕಲೆಕ್ಟ್ ಮಾಡ್ಕೊಳ್ಳೋದು. ಅದನ್ನು ಮಾಡೋದು ಮಾತ್ರ ಅಲ್ಲ, ನನ್ನ ಮುಂದಿನ ಜನ್ರೇಷನ್ಗೆ ಬೇಕಾಗಿ ಪುಸ್ತಕದಲ್ಲಿ ಬರೆದಿರ್ತೀರಿ. ಈಗ ನಾವು ತೋಟವನ್ನು ನೋಡ್ತಾ ಇದ್ದೇವೆ, ತುಂಬ ತಂಪಾದ ವಾತಾವರಣ. ಇಲ್ಲಿ ನಾನೀಗೊಂದು ಪ್ರಯೋಗ ಮಾಡ್ತಾ ಇದ್ದೇನೆ. ಒಂದು ಮರ ತೋರಿಸ್ತೇನೆ, ಒಂದು ಮರದ ಅದು ವಿಚಿತ್ರ ಇದು. ಅದಕ್ಕೆ ಈಗ ಬೇರೆಯವರು ಹೇಳಿದ್ದಾರೆ, ಆದರೆ ನನ್ನದೇ ಆದ ಮೆಥಡ್ ನೋಡ್ತಾ ಇದ್ದೇನೆ. ಅದೊಂದು ನೋಡಿ. ಹೌದು, ಅದೇ ಹಾಗೇಳಿ ನನ್ನ ಮೆಥಡಿಂದಾಗಿ ತಿರಿ ಒಳ್ಳೇದು ಬಂತು. ಹೌದೌದು, ಅದೇ ನೋಡಿ. ಅದು ಏನು ಪ್ರಯೋಗ ಅಂತ ಹೇಳಬೇಕಿದ್ರೆ ನನಗೆ ಇನ್ನೊಂದು 4 ತಿಂಗಳು ಬೇಕು. ಹೌದಲ್ಲ, ಆ ಪ್ರಯೋಗವನ್ನು ಹೇಳಬೇಕಿದ್ರೆ ನಾನೀಗ ಸೀಕ್ರೆಟ್ ಆಗಿ ಇಟ್ಟಿದ್ದೇನೆ. ಅದೀಗ ಸಕ್ಸಸ್ ಆದರೆ ನಾನು ಖಂಡಿತ ನಾನು ಅದನ್ನು ತಿಳಿಸ್ತೇನೆ. ಈಗ ಅದಕ್ಕೆ ಆಗದೆ ಅಲ್ಲಿ ನಾನು ನಗೆಪಾಟಲಿಗೆ ಈಡಾಗಬಾರ್ದು. ಅದಕ್ಕೆ ಬೇಕಾಗಿ ಈಗ ಹೇಳೋದಿಲ್ಲ ಅಂತ. ಅಂಥದ್ದೊಂದು 2 ಮರ 3 ಮರನೇನು ಉಂಟು. ಅದು ಎಲ್ಲೆಲ್ಲೂ ನೋಡ್ಬೇಕದು. ಹಾಗೆ ಹೋಗಿ ನೀವು ಇಲ್ಲೊಂದು 60 ಮರಕ್ಕೆ ಹೋಮಿಯೋಪತಿ ಮದ್ದಿನ ಪ್ರಯೋಗ ಮಾಡಿ ನೋಡಿದ್ದೇನೆ. ನೋಡ್ಬೇಕು, ಅದರ ರಿಸಲ್ಟ್ ನೋಡ್ಬೇಕು. ಹೋಮಿಯೋಪತಿ ಸಕ್ಸಸ್ ಆದರೆ ನೋಡ್ಬೇಕು. ಇನ್ನೊಂದು 3 ಈಗ 2 ಪ್ರಯೋಗ 5 ಡೋಸ್ ಕೊಟ್ಟೆ, 3ನೇ ಡೋಸ್ ಕೊಡಬೇಕಷ್ಟೇ. ಕೊಟ್ಟು ನೋಡ್ಬೇಕು ಹೇಗೆಲ್ಲ ಬರ್ತದೆ ಅಂತ. ಅಂದರೆ ಈ ತೋಟದ ಮೇಲ್ವಿಚಾರಣೆ ಅದರಿಂದ ಸ್ವಲ್ಪ ಕಲಿತುಕೊಳ್ಳುವಂಥದ್ದು ನಿಮ್ಮಿಂದ ಸಾಕಷ್ಟು ರೈತರಿಗೆ ಉಪಕಾರ ಆಗ್ತದೆ. ಈ ನಮ್ಮ ಒಂದು ಮಾತುಕತೆ. ಇನ್ನು ಇದರ ತಳಿಯ ಬಗ್ಗೆ ನೀವು ಬೇರೆ ಬೇರೆ ತಳಿಗಳನ್ನು ನಟ್ಟಿದ್ದೀರಿ. ಇಲ್ಲಿ ಯಾವ ತಳಿಗಳುಂಟು ಸಾಧಾರಣ? ಅದೊಂದು ಇಂಟರ್ಸಿಮಂಗಳ. ಇಂಟರ್ಸಿಮಂಗಲ ನೀವು ನರ್ಸರಿಯಿಂದ ತಂದದ ಅಂತ ಬಹುಶಃ? 4 ಸಸಿ ಇರೋದು ನೋಡಿ. ಇಂಟರ್ಸಿ ಅದೇ ಇಂಟರ್ಸಿ. ಹೌದು, ಅದೇ. ಈಗ ನೋಡಿ ಬೇರೆ ಮರಗಳು ನೋಡಿ. ಹೌದು, ಅದೇ. ಅದಲ್ಲೆಲ್ಲ ಹಿಂಗಾರ ಉಂಟು. ಹಿಂಗಾರ ಬರುದೇ ಇಲ್ಲ, ಬರುದೇ ಅಷ್ಟೇ 4. ಹೌದು, ಅದೇ. ಇದರಲ್ಲಿ 7, 8 ಎಲ್ಲ ಬರ್ತದೆ. ಹೌದು, ಅದೇ. ನನಗೆ ಕಳೆದ ವರ್ಷ 8 ಗೊನೆ ಒಂದು ಮರದಲ್ಲಿ 700 ಮರದಲ್ಲಿ 25 ಕ್ವಿಂಟಲ್ವರೆಗೆ ಆಗಿದೆ. ಯಾರು ಹೇಳಿದ್ರೆ ನಂಬೋದಿಲ್ಲ. ಹೌದು, ಅದೇ. ಮತ್ತೆ ನೋಡಿ, ಒಂದು ನಮ್ಮ ಓಲ್ಡ್ ತಳಿ ಅದಕ್ಕೆ ರೋಗ ಕಡಿಮೆ, ಹೊಸ ತಳಿಗಳಿಗೆ ಮಂಗಲ, ಸೈಗನ್, ಇಂಟರ್ಸಿ ಅದಕ್ಕೆಲ್ಲ ರೋಗ ಜಾಸ್ತಿ ಅಂತ ಹೇಳಿ. ಇಂಟರ್ಸಿಗೆ ಜಾಸ್ತಿ ಅದರ ರೋಗ ನಿರೋಧಕ ಶಕ್ತಿ ಅದೆಲ್ಲ ಕುಂಠಿತ. ಯಾವುದಿದ್ರು ಈಗ ಸ್ವಲ್ಪ ಮಟ್ಟಿಗೆ ನಮ್ಮವರಿಗೆ ಸೆಟ್ ಆಗೋದು ಒಂದು ಮಂಗಳ. ರತ್ನಗಿರಿ ಇದ್ದರೆ ರತ್ನಗಿರಿ ಯಾವ ವೆದರಿಗೂ ಸೆಟ್ ಆಗ್ತದೆ. ರತ್ನಗಿರಿ
ಇಲ್ಲಿ ಯಾರ ಹತ್ರೂ ನಾನು ಕಂಡ ಇದಿಲ್ಲ. ಹಾಂ ಹಾಂ ರತ್ನಗಿರಿ ಅಡಿಕೆಗೆ ವಿಶೇಷತೆ ಏನು ಅಂದರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ, ನೀರಿನ ಬಳಕೆ ಕಡಿಮೆ, ಅಡಿಕೆಯ ಕ್ವಾಲಿಟಿ ಗೊನೆಯಲ್ಲಿ ಮೇಲೆಯಿಂದ ಕೆಳಗಿನವರೆಗೂ ಏಕಗಾತ್ರದಲ್ಲಿ, ಅಡಿಕೆಯ ಗಾತ್ರ ಮೋಟಿ ಮೋರದ ಗಾತ್ರ. ಹಾಂ 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 ಮೋಟಿ ಮೋರದ ಗಾತ್ರ ಆದ ಕಾರಣ ರತ್ನಗಿರಿ ಅಡಿಕೆಯನ್ನು ಸಪ್ರೇಟ್ ನೀವು ಮಾಡಿ ಒಂದು ಲಾಟ್ ಮಾಡಿ ಕೊಟ್ಟರೆ ಈ ಅಡಿಕೆಯಿಂದ ಒಂದು 10-30 ರೂಪಾಯಿ 40 ರೂಪಾಯಿ ಜಾಸ್ತಿ ಜಾಸ್ತಿ ಉಂಟಾ? ಹೌದಾ? 30 ರೂಪಾಯಿ ಅಂತ ಖಂಡಿತ ಲಾಟ್ ಮಾಡಿ ಕೊಡಬೇಕು. ಹೌದದೇ. ಯಾಕೆಂದರೆ ನಿಮಗೆ ರತ್ನಗಿರಿ ಅಡಿಕೆ ನೋಡುವಾಗಲೇ ಗೊತ್ತಾಗ್ತದೆ. ಹೌದದೇ. ಈಗ ನನ್ನಲ್ಲಿ ಉಂಟು, ಈಗ ಬಿದ್ದದಿದ್ದರೆ ತೋರಿಸ್ತೇನೆ ನಾನು. ನೋಡು, ಒಂದು 4 ಮರ ಉಂಟು. ಹಾಂ ಹಾಂ ಯಾವುದರಲ್ಲಿ ನಮಗೆ ರೋಗದ ಅಂಶ ಕಾಣ್ತಾ ಇಲ್ಲ. ಹೌದಾ? ಅದೇ. ಹಾಂ ಹಾಂ ಗೆರೆ ಫುಲ್ ಕಾಯಿಗಳು ಕಟ್ಟಬೇಕು. ಅಂದರೆ ಸ್ವಲ್ಪ ನೆರಳು ಜಾಸ್ತಿ ಆಯ್ತಾ? ನೆರಳಿಂದ ಅಷ್ಟು ಹೇಳುವಷ್ಟಿಲ್ಲ, ಅಲ್ಲ ಅಲ್ಲ. ಹಾಂ 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 ಬಿಸಿಲು ಗಾಳಿ ಎಲ್ಲ ಇರ್ತದೆ. ಹಾಂ 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 ಮತ್ತು ಅದು ಗೆರೆ ಬಹಳ ಸಣ್ಣ. ಮತ್ತೆ ಸಿಗಂದಿನಿಯಲ್ಲಿ ಭಾರಿ ಹೇಳ್ತಾ ಇದ್ರು, ನಾನು ಸಿಗಂದಿನ ಫೇಲ್ ಅಂತ ಹೇಳ್ತಾ ಇದ್ದೇನೆ. ಹಾಂ 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 ಅದು ಆ ತಳಿ ಅಲ್ವಾ? ಸಿಗಂದಿನ ತಳಿ. ಈಗ ಇದೆಲ್ಲ ಸಿಗಂದಿನಿ. ಹಾಂ, ಸಿಗಂದಿನಿ ತಳಿ ಅಂತೇಳಿ ಹೊಸ ತಳಿ ಅಲ್ವಾ? ಹೌದು. ಹಾಂ 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 ಅಂದರೆ ಸಿಗಂದಿನಿಯದ್ದು ಹಾಂ ಹಾಂ ತಿರಿ ಈ ಥರದಲ್ಲಿ ಪರ್ಪಲ್ ಕಲರ್ ಆಗಿ ಹಾಂ 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 ನೋಡಿ, ಈ ಥರದಲ್ಲಿ ಈ ಥರ ಬಂತು ಅಂತಿದ್ರೆ ಇದು ಸಿಗಂದಿನಿ. ಹಾಗೇಳಿ ಪಣಿಯೂರು 2 ಹಾಂ ಈಗ ಇದೇ ಕಲರಲ್ಲಿ ಉಂಟು. ಹೌದು. ಹಾಂ 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 ಈ ಸಿಗಂದಿನಿಯಲ್ಲಿ ಇದರ ಕರೆ ಭಾರಿ ಸಣ್ಣ, ಸಣ್ಣದು. ಹೌದು. ಅದೇ. ಇಲ್ಲಿಗೆ ಹಾಂ 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 ಶಿರಸಿಯಲ್ಲಿ ದೊಡ್ಡ ಬರ್ತಾ ಅಂತ ಹಾಂ 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 ಅವರ ಪ್ಲಾಟಲ್ಲಿ. ಹ್ಞೂ ಹ್ಞೂ ಮತ್ತು ರೋಗ ನಿರೋಧಕ ಶಕ್ತಿ ಇದಕ್ಕೆ ಜಾಸ್ತಿ ಉಂಟು ಅಂತ ಹೇಳ್ತಾರೆ. ಹಾಗಾಗಿ ನಾನು ತಂದು ನಟ್ಟದ್ದು. ಯಾಕೆಂದ್ರೆ ನನ್ನ ತೋಟದಲ್ಲಿ ಎಲ್ಲ ಹೋಗಿತ್ತು, ಓಹೋ ಹೋ ಸತ್ತು. ಓಹೋ ಹೋ ಹೋ ಒಂದು ಟೈಮ್ನಲ್ಲಿ ಹಾಂ ಹೆಚ್ಚು ಕಡಿಮೆ ಒಂದು 10, 300, 400 ಸಸಿ ಹಾಕಿದ್ದಲ್ಲಿ ನನಗೆ ಮ್ಯಾಕ್ಸಿಮಮ್ ಸಿಕ್ಕಿದ್ದು 48 ಕಿಲೋ. ಓಹೋ ಹೋ ಅದರ ಮರು ವರ್ಷಕ್ಕೆ ಅದು ಉಳಿತಿದ್ರೆ 2 ಕ್ವಿಂಟಲ್ ಆಗ್ತಿತ್ತು. ಓಹೋ ಹೋ ಹೋ ಎಲ್ಲ ಸತ್ತೋಯ್ತು. ಸತ್ತು ಹೋಗಿದೆ. ಹೌದು. 2 ಕೊಯ್ಲು ಕೂಡ ಆಯ್ತಲ್ಲ ಸರ್? ಎರಡು ಕೊಯ್ಲು ಆಯ್ತು, ಸರಿಯಾಗಿ ಆಯ್ತು. ಹೌದೌದು. ಒಳ್ಳೆ ಕೊಯ್ಲುಗಳು ಅಲ್ಲ. ಹಾಂ ಹಾಂ ಇನ್ನು 3-4 ಉಂಟು. ಹಾಂ 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 ಕಡೆಯ 2 ಕೊಯ್ಲುಗಳು. ಹೌದೌದು. ನೀವು ಆಗ ಹೇಳಿದ್ರಲ್ಲ ತೋಟ ಒಂದು ರೋಗದ ಅಂಶ ಭಾರಿ ಕಡಿಮೆ ಉಂಟಂತೇಳಿ, ಇದಕ್ಕೆ? ಅದಕ್ಕೆ ಲಗಿದ್ದು. ಹೌದು. ಅದೇ. ಹಾಂ, ಇದಕ್ಕೆ ಭಾರಿ ತೊಂದರೆ ಇಲ್ಲ. ಭಾರಿ ಕಡಿಮೆ. ಹೌದು. ಅದೇ. ಈ ತೋಟ ಆ ತೋಟ ಹಾಂ ಹಾಂ ಅದರ ಮಣ್ಣಿನ ತರಗತಿಯೇ ವ್ಯತ್ಯಾಸ. ಕಲ್ಲು ಮಣ್ಣು. ಹಾಂ, ಇದಕ್ಕೂ ಅದರಿಂದ ಮತ್ತೆ ಇದೊಂದು ಸ್ವಲ್ಪ ಉತ್ತಮ ಉಂಟು. ಹೌದೌದು. ಅದು ಬಹಳ ವೀಕ್. ಹಾಂ 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 ಪ್ರತಿ ಒಂದು ಬೇರೆ ಬೇರೆ ಈ ಸ್ಟೆಪ್ಪಿಗೂ ಆ ಸ್ಟೆಪ್ಪಿಗೂ ಮಣ್ಣಿನ ಗುಣದಲ್ಲಿ ಬಹಳ ವ್ಯತ್ಯಾಸ ಉಂಟು. ಹೌದಲ್ಲ? ಹಾಂ ಹಾಂ ಯಾವುದಲ್ಲಿ ಕೆಂಪು ಮಣ್ಣಿನ ಅಂಶಗಳು ಕಾಣ್ತವೆ, ಹಾಂ ಅವುಗಳು ಯಾವುದು ಮುರಕಲ್ಲಿನ ಅಂಶಗಳು ಯಾವುದಲ್ಲಿ ಕಾಣ್ತವೆ, ಅವುಗಳು ತೋಟ ಒಳ್ಳೆಯದು. ಒಳ್ಳೆಯದಲ್ವಾ? ಮುರ ಮಣ್ಣು ಬೆಸ್ಟ್, ತೋಟಕ್ಕೆ ಬಹಳ ಒಳ್ಳೆಯದು. ಈ ಕಪ್ಪು ಮಣ್ಣು ಅದು ಸ್ವಲ್ಪ ಮೋಸ ಅಲ್ವಾ? ಮತ್ತು ನಮ್ಮ ಈ ಕಂಡೆಪುರಿ ಅಂತ ಹೇಳಿದ್ರೆ ಬೇರುಳದ ಕಾಟ, ಹೊಯ್ಗೆ ಟೈಪ್ ಮಣ್ಣಲ್ಲಿ. ಹೌದೌದು. ಅದು ಹೊಳೆ ಬದಿಯ ತೋಟಗಳಲ್ಲಿ ಜಾಸ್ತಿ ಕಾಣುತ್ತೆ. ನೀವು ಕೊಕ್ಕ ಪ್ರಯೋಗ ಮಾಡಲಿಲ್ವಾ ಸರ್? ಕೊಕ್ಕ ಮಾಡಲಿಲ್ಲವಲ್ಲ ಸರ್? ಉಂಟು, ಒಳ್ಳೆ ಇದುಂಟು, ಆದರೆ ಬೇರೆ ನಾನು ದಾಲ್ಚಿನ್ನಿ ಹಾಕಬೇಕು ಅಂತ ಉಂಟು ನನಗೆ. ದಾಲ್ಚಿನ್ನಿ ಹಾಕಬೇಕು. ಒಂದು 500 ರತ್ನಗಿರಿ ಅಡಿಕೆಯು ಹಾಕಲಿಕ್ಕೆ ಉಂಟು. ಅದೀಗ ಜಾಗ ಎಲ್ಲ ಲೆವೆಲ್ ಮಾಡಿ ಇಟ್ಟಿದ್ದೇನೆ. JCBಲಿ 1 ಬಕೆಟಿನಷ್ಟು ಇಡೀ ಪ್ಲಾಟನ್ನು ಲೂಸ್ ಮಾಡಿ ಇಟ್ಟಿದ್ದೇನೆ. ನಡೋದು ಇಷ್ಟೇ ಅಡಿಯಲ್ಲಿ. ಇದರಿಂದ ಹೆಚ್ಚು ಅಡಿ ತೆಗೆಯುವುದಿಲ್ಲ. ಮತ್ತೊಂದು ಈ ನೀರಿನ ಒಂದು ಪ್ರಯೋಗ, ಅಂದರೆ ನೀರು ಎಷ್ಟು ದಿನ ಕೊಡ್ಬೋದು ಆ ರೀತಿ ಇನ್ನು ಡ್ರೈ ಆಗದೆ ಇನ್ನು ಬಿಡುದಿಲ್ಲ. ಡ್ರೈ ಆಗಬೇಕು. ಒಂದು ಭೂಮಿ ಡ್ರೈ ಆದ್ಮೇಲೆ ಡ್ರೈ ಆಗದೆ ಬಿಡುದಿಲ್ಲ. ನೀರುಂಟು, 4 ಇಂಚು ನೀರುಂಟು, ಬೇಕಾದಷ್ಟು ಬಿಡ್ಬೋದು. ಅಂದರೆ ಒಟ್ಟಾರೆ ನೀವು ಕೊಡೋದಿಲ್ಲ, ಎಷ್ಟು ಬೇಕು ಅಷ್ಟು, ಭೂಮಿಗೆ ಎಷ್ಟು ಬೇಕು ಅಷ್ಟು. ಅದು ಪುನಃ ಇನ್ನು ಬೇಕು ಅಂತ ಹೇಳ್ಬೇಕು. ಹೌದು. ಅದೇ ಬೇಕು ಅಂತ ಹೇಳುವಾಗ ನೀರು ಬಿಡುವುದು ಆ ರೀತಿ. ಅಂದರೆ ನೀರಿನ ಅಂಶ ಕಡಿಮೆ ಆದರೆ ಭೂಮಿಯಲ್ಲಿ ಅದು ಏನೋ ಇಂಗಾರ ತಾಳುವಂಥದ್ದು ಏನೋ ಆಗ್ತದೆ, ಆ ರೀತಿ ಹೇಳ್ತದೆ. ಇಲ್ಲಿ ನೀರು ತುಂಬ ಬಿಡುವವರನ್ನು ನೋಡಿದರೆ ನಾನು, ಹಾಂ 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 ಅವರಲ್ಲಿ ಕೊಳೆ ರೋಗ ಏಕದಮ್ ಜಾಸ್ತಿ. ಹಾಂ 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 ಇದು ನೋಡಿ, ಈ ತೋಟದಲ್ಲಿ ಇರುವಂಥ ಫಸಲು ನೋಡಿ. ಹೌದು. ಅದೇ ಚೆನ್ನಾಗಿ ಉಂಟು. ಅದರಿಂದ ಎಷ್ಟೋ ಜಾಸ್ತಿ ಉಂಟು. ಹೌದು. ಅದೇ ನೋಡಿ, ಹೂವು ಮರದಲ್ಲಿ ಇನ್ನೂ ಕೂಡ
3-4 ಗೊನೆ ಉಂಟು. ಹೌದೌದು. ಇದರಲ್ಲಿ 2 ಉಂಟು, ಇದರಲ್ಲಿ 2. ಹೌದದೇ 2 ಕೊಯ್ಲಿಂದ ಸರಿಯಾಗಿ ಉಂಟು. ಹೌದದೇ ಹೋಗುವ ಸರ್ ಆ ಕಡೆ. ತೋಟಕ್ಕೆ ಮಂಗ ಬರೋದಕ್ಕೆ ಹಾಂ ಈ ಥರದಲ್ಲಿ ಪಪ್ಪಾಯ ಹಾಕಿ ಬಿಡುದು. ಹಾಂ ಈ ರೀತಿ ಅಲ್ವಾ? ಹಾಂ 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 ಮಂಗಗಳು ಬಂದ್ರೆ ಬಣ್ಣ ಮುಟ್ಟುದಿಲ್ಲ, ಪಪ್ಪಾಯನ್ನು ತಿಂತವೆ ಹೋಗ್ತವೆ. ಹೋಗ್ತವೆ ಅಲ್ವಾ? ಹಾಂ 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 ಅದಕ್ಕೆ ಬೇಕಾ ಅಲ್ಲಲ್ಲಿ ತೋಟದಲ್ಲಿ ಪಪ್ಪಾಯ ಹಾಕಿದ್ದು. ಬೊಂಡ ಮತ್ತು ಪಪ್ಪಾಯ ಇಟ್ರೆ ಹಾಂ ಹಾಂ ಇದ್ರೆ ಅದು ಪಪ್ಪಾಯಕ್ಕೆ ಬರುದು, ಹಾಂ 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 ಅದಕ್ಕೆ ಬೊಂಡಕ್ಕೆ ಬರುದಿಲ್ಲ. ಬೊಂಡಕ್ಕೆ ಬರೋದಿಲ್ಲ, ಅದು ಅಟ್ರಾಕ್ಷನ್ ಜಾಸ್ತಿ. ಹಾಂ 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 ಅದು ನಿಮ್ಮ ಐಡಿಯಾ ಸ್ವಲ್ಪ ಏನು ಸಕ್ಸಸ್ ಆಗಿದೆ ಸರ್? ಅಲ್ಲ ಬಂದ್ರೆ ಇದನ್ನೇ ಇದು ಮಾಡುದು. ಹಾಂ ಫಸ್ಟಿಗೆ. ಹಾಂ ಈಗ ಇಲ್ಲಿ ನೀವು ಚಣಿನ ತಿಂದ ತೆಂಗಿನಕಾಯಿ ಕಾಣಬಹುದೇ ಹೊರತು ಹಾಂ 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 ಮಂಗ ತಿಂದ ಬೊಂಡ ಇಲ್ಲ ಈ ಇಲ್ಲವಲ್ಲ? ತೋಟದಲ್ಲಿ. ಹಾಂ 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 ಅದು ಉತ್ತಮವಾದ ಒಂದು ಪ್ರಯೋಗ ಅಲ್ಲ ಸರ್? ಹಾಂ 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 ಎಲ್ಲ ಕಡೆ ಹಾಕಿದ್ರು ನಾನು ನೋಡಿದೆ, ನಾನು ಇದು ಯಾಕೆ ಹಾಕಿದೆ? ಅಲ್ಲೆಲ್ಲ ಉಂಟು, ಅದಲ್ಲೆಲ್ಲ. ಹಾಂ 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 ಇದಕ್ಕೆ ಬರೋದು ಸ್ವಲ್ಪ ಕಡಿಮೆ, ಅಲ್ಲೆಲ್ಲ ಬರೋದು ಜಾಸ್ತಿ. ಅದು ಎಲ್ಲಿ ಬರ್ತದೆ ಆ ಜಾಗಗಳಲ್ಲಿ ಇಟ್ಟಿದ್ದೇನೆ. ಹಾಂ ಪಪ್ಪಾಯ ಅದಕ್ಕೆ ಅವುಗಳಿಗೊಂದು ಬರ್ಲಿಕ್ಕೆ ಒಂದು ದಾರಿ ಅಂತ. ಮರ ಇರುವಂತ ದಾರಿ ಸಿಗ್ಬೇಕು. ಹೌದು ಅದೇ. ಅಲ್ಲಿ ಮಾತ್ರ ಆ ಬದಿಯಲ್ಲಿ ಪಪ್ಪಾಯ ಇರ್ತದೆ. ಹೌದು ಅದೇ. ಫಂಗಸ್ ಅಂತ, ಸಿಂಗಾರಕ್ಕೆ ಬರುವ ಫಂಗಸ್ ಅಂತ ಹೇಳಿದ್ರೆ ಯಾವುದು ಅಂತ ಹೇಳೋದನ್ನು ಪ್ರತ್ಯಕ್ಷವಾಗಿ ತೋರಿಸ್ತೇನೆ. ನೋಡಿ, ಇಲ್ಲಿ ಕಂದು ಬಣ್ಣ ಕಾಣ್ತಾ ಉಂಟಲ್ಲ, ಹೌದೌದು. ಈ ಕಂದು ಬಣ್ಣ ನೋಡಿ, ಇಲ್ಲಿ ನಾನು ಉಜ್ಜುತ್ತೇನೆ ಬೆರಳಲ್ಲಿ, ಪುನಃ ಪಚ್ಚವಂತ. ಹೌದದೇ ನೋಡಿ ಈಗೊಳ್ಳಿ, ಹೌದೌದು. ಪುನಃ ಪಚ್ಚವಂತ. ಈಗೊಳ್ಳಿ, ಇಲ್ಲೆಲ್ಲ ಉಜ್ಜುತ್ತೇನೆ, ಈ ಪಚ್ಚೆ ಬಂತ, ಇದು ಫಂಗಸ್. ಫಂಗಸ್ ಅಲ್ವಾ? ಈ ಫಂಗಸ್ ಬಂದರೆ ಹರಳು ಒಂದೇ ಇದು ಕಂಪ್ಲೀಟ್ ಸಿಂಗಾರವನ್ನು ಹಾಳು ಮಾಡಿ ಬಿಡ್ತದೆ. ನೋಡಿ ಎಷ್ಟು ಕ್ಲೀನ್ ಆಯಿತು. ಹೌದದೇ ಉಜ್ಜಿದ ಜಾಗೆ. ಹೌದದೇ ನೋಡಿ, ಅಂದರೆ ಅದು ಮೈನ್ ಇರೋದು ಅದರಲ್ಲಿ ಅಲ್ವಾ? ಹೌದು ನೋಡಿ. ಈಗ ನಾವು ಮದ್ದು ಬಿಟ್ಟಾಗುವ ಈ ಫಂಗಸ್ ರಿಮೂವ್ ಆಗ್ತದೆ, ಅಲ್ಲಿಂದ ಇದಾಗ್ತದೆ, ಹೋಗ್ತದೆ. ಹೋದ ಕೂಡಲೇ ಹಿಂಗಾರ ಉಳಿಯಿತು. ಹೌದದೇ. ಯಾವುದು ಹಿಂಗಾರಕ್ಕೆ ಈಗ ನಾನು ಮದ್ದು ಬಿಡಬೇಕಿದ್ರು ನನಗೆ 2-3 ಸ್ಪ್ರೇ ಫಂಗಸ್ಸಿಂದ ಫಸ್ಟ್ ಬಿಡೋದು, ಅದರ ಮೇಲೆ ಹಿಂಗಾರಕ್ಕೆ ಬಿಡುವಂಥದ್ದು. ಈಗ ಇದು ಬಂದರೆ ಈ ಹಿಂಗಾರದ ಒಂದೇ ಒಂದು ಹರಳು ನಿಲ್ಲುವುದಿಲ್ಲ, ಕಂಪ್ಲೀಟ್ ಕರಚಿ ಹೋಗ್ತದೆ. ಯಾಕೆ ಹಿಂಗಾರ ಸಾಯ್ತದೆ ಅಂತ ಹೇಳೋದನ್ನು ಇದು ಮಾಡೋದು. ಹೌದದೇ ಕೂಡ ಅದು ಸತ್ಯನೇ. ಅಂದರೆ ಯಾವುದೇ ರೋಗ ಕೆಳಗಿಂದ ಮೇಲೆ ಹೋಗುವಂಥದ್ದು. ಹಾಗೇಳಿ ಸಣ್ಣ ಮರದಲ್ಲಿ ಇದ್ದಷ್ಟು ದೊಡ್ಡ ಮರಗಳಲ್ಲಿ ಫಂಗಸ್ ಬರುವುದಿಲ್ಲ. ಸಣ್ಣ ಮರಗಳಲ್ಲೇ ಜಾಸ್ತಿ ಬರುವಂಥದ್ದು. ಈಗ ಎಲೆ ಚುಕ್ಕಿ ಸಣ್ಣ ಮರಗಳಲ್ಲೇ ಜಾಸ್ತಿ, ದೊಡ್ಡ ಮರಗಳಲ್ಲಿ ಕಡಿಮೆ. ಹೌದೌದು. ಈ ಎಲೆ ಚುಕ್ಕಿ ರೋಗ ಒಂದು ಗಾಳಿಯ ಮುಖಾಂತರ ಹರಡೋದು ಅಂತ ಹೇಳ್ತಾರೆ. ಕೆಲವರು ಬೇರೆ ಮುಖಾಂತರ ಹರಡ್ತದೆ ಅಂತ ಬೇರೆಗೆ ಮದ್ದು ಹಾಕಿದವರು ಇದ್ದಾರೆ, ಬೇರೆ ಬೇರೆ ಪ್ರಯೋಗ ಮಾಡಿ. ಎಲೆ ಚುಕ್ಕಿ ರೋಗ ಗಾಳಿಯ ಮುಖಾಂತರ, ಅಂದರೆ ಅದಕ್ಕೆ ಮಾಯಿಶ್ಚರ್ ಇರುವಂಥ ಗಾಳಿ ಮುಖಾಂತರವಾಗಿ ಅದು ಸ್ಪ್ರೆಡ್ ಆಗ್ತದೆ. ಈಗ ಚಳಿಗಾಲದಲ್ಲಿ ಮಾಯಿಶ್ಚರ್ ಇರ್ತದೆ, ಬೆಳಗಾತ ಮಾಯಿಶ್ಚರ್ ಇರ್ತದೆ. ಆ ಮಾಯಿಶ್ಚರ್ ಇದ್ರೆ ಈ ಮಾಯಿಶ್ಚರ್ ಈ ಎಲೆಗೆ ತಾಗಿ ಗಾಳಿಗೆ ಆಚೆಗೆ ಪಾಸ್ ಆಯಿತು ಅಂದರೆ ಈ ಮಾಯಿಶ್ಚರಿನ ಮುಖಾಂತರ ಮತ್ತೊಂದು ಮರಕ್ಕೆ ಹೋಗ್ತದೆ, ಸೊಳ್ಳೆಯಿಂದ ಹೋಗ್ತದೆ, ಅಥವಾ ಯಾವುದಾದ್ರೂ ಇನ್ಸೆಕ್ಟಿಸೈಡ್ ಅದರ ಮುಖಾಂತರ ಹೋಗ್ತದೆ. ಅದರಿಂದ ಮೇಲೆ ಇದೆಲ್ಲ ಆದ ಮೇಲೆ ಮಣ್ಣಿಗೆ ಬಿಡುದು ಯಾಕೆಂದರೆ ಅಲ್ಲಿಂದ ಎಲ್ಲ ಕೆಳಗೆ ಬೀಳ್ತದೆ, ಯಾವುದು ಗರಿಗಳು ಅದು ಹಿಂಗಾರ ಎಲ್ಲ ಮಣ್ಣಲ್ಲಿ ಅದು ಸುಪ್ತಾವಸ್ಥೆಗೆ ಹೋಗ್ತದೆ. ಈ ಚಳಿ ಮುಗಿದ ಕೂಡಲೇ ಈ ಎಲೆ ಚುಕ್ಕಿ ರೋಗದ ಆಯ್ದು ಅದು ಸುಪ್ತಾವಸ್ಥೆಗೆ ಹೋಗ್ತದೆ. ಆ ಸುಪ್ತಾವಸ್ಥೆಯಲ್ಲಿ ಮಣ್ಣಲ್ಲಿ ಆವಾಗ ಮಣ್ಣಿಗೆ ಮದ್ದು ಬಿಡುವುದು. ಅದಕ್ಕೆ ನಾನು ಹೇಳೋದು, ಮಣ್ಣಿಗೆ ಮದ್ದು ಬಿಡುವುದಕ್ಕಿಂತ ಮಣ್ಣಿಗೆ ಸುಡೋಮೋನಸ್ ಅಂತ ಹೇಳೋದನ್ನು ಹಾಕಲಿ, ಸ್ಪ್ರೇ ಕೊಡಲಿ. ಗುಡ್ ಬ್ಯಾಕ್ಟೀರಿಯಾಗಳದು ಸುಡೋಮೋನಸ್ ಮತ್ತು ಟ್ರೈಕೋಡರ್ಮಾ, ಇದನ್ನು 2 ಮಣ್ಣಿಗೆ ಸ್ಪ್ರೇ ಕೊಡಲಿ, ಅದರಿಂದ ಹೆಚ್ಚು ಕಂಟ್ರೋಲ್ ಆಗ್ತದೆ.
ಮಣ್ಣಿಗೆ ಕೂಡ ಬೆಸ್ಟ್ ಅದು. ಹೌದು, ಮಣ್ಣಿಗೆ ಒಳ್ಳೇದು. ಹೌದೌದು. ಸುಡಮನಸ್ಸು ಟ್ರೈಕೋಡರ್ಮ ಕೊಟ್ರೆ ಮಣ್ಣಿಗೆ ಒಳ್ಳೇದು, ಎಲ್ಲದಕ್ಕೂ ಒಳ್ಳೇದು. ಹೌದು ಅದೇ. ಅದೇ ವಿಷ ಹಾಕುವುದಕ್ಕಿಂತ ಹೌದು ಅದೇ. ಇದನ್ನು ಕೊಟ್ಟು ಕಂಟ್ರೋಲ್ ಮಾಡೋದು ಉತ್ತಮ ಅಂತ ನನ್ನ ಅಂದಾಜು. ಹೌದು ಅದೇ. ಈಗ ನಾನು ಹಾಗೆ ಈಗ ಸುಡಮನಸ್ಸು ಟ್ರೈಕೋಡರ್ಮ ಈಗ ಮಣ್ಣಿಗೆ ಸ್ಪ್ರೇ ಕೊಡುವ ಅಂದಾಜಿಯಲ್ಲಿದ್ದೇನೆ. ಮತ್ತು ರೈತರು ಈ ಎಲೆ ಚುಕ್ಕೆ ರೋಗದ ಬಗ್ಗೆ ನಿರಾಸೆ, ಅಂದರೆ ಕೆಲವರು ತೋಟವನ್ನೇ ಬಿಟ್ಟು ಬಿಟ್ಟವರು ಇದ್ದಾರೆ ಬೇರೆ 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 ಕಾರಣಗಳಿಂದ. ಕೆಲವು ಅದು ಮಾಡುವಂಥ ಅವರು ಹೋಗುವಂಥ ರೀತಿಗಳು ವ್ಯತ್ಯಸ್ತ ಆಗಿರುತ್ತೆ. ಹೌದು ಅದೇ. ಈಗ ನನ್ನ ಹಾಗೆ ಆಲೋಚನೆ ಎಲ್ಲರೂ ಮಾಡಬೇಕು ಅಂತ ಏನಿಲ್ಲ. ಹೌದು ಅದೇ. ಈಗ ನೀವು ಭಟ್ರು ಹೀಗೆ ಹಾಕಿದ್ರು ಅಂತ ಅನ್ಕೊಂಡು ನೀವು ಹಾಕಿದ್ರೆ ನಿಮಗೆ ಸಕ್ಸಸ್ ಸಿಗ್ತದೆ ಅಂತ ನಾನು ಹೇಳೋದಿಲ್ಲ. ಹೌದೌದು. ಯಾಕೆ ನಿಮ್ಮ ಮಣ್ಣಿನ ಪ್ರಕೃತಿ, ಅಲ್ಲಿಯ ಪ್ರಕೃತಿ ಬೇರೆ 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 ಇದಕ್ಕೆ ಏನು ಬೇಕು ಅದನ್ನು ಕೊಡಬೇಕು. ಹೌದು ಅದೇ. ಈಗ ನನ್ನ ತೋಟಕ್ಕೆ ಇದು ಸೂಟೇಬಲ್, ನಿಮ್ಮ ತೋಟಕ್ಕೆ ಬೇರೆ ಸೂಟೇಬಲ್. ಹೌದು ಅದೇ. ಅದನ್ನು ಯಾವುದನ್ನು ಅಂತ ಹೇಳೋದನ್ನು ನೀವು ಮಣ್ಣು ಪರೀಕ್ಷೆ ಮಾಡಿಕೊಂಡು ಅಂದಾಜು ಮಾಡಬೇಕು, ನೀವು ನಿಶ್ಚಯ ಮಾಡಿಕೊಳ್ಬೇಕು. ಮಣ್ಣಿನ ತರಗತಿ ಹೇಗುಂಟು, ಅದರ ಹೇಗೆ ಉಂಟು, ಇದನ್ನೆಲ್ಲ ನೋಡಿಕೊಂಡು ನಾವು ಕೊಡುವಂಥ ಕ್ರಮಗಳಿರಬೇಕು. ಅದು ಬಿಟ್ಟು ಅಪ್ಪಣ್ಣ ಹೀಗೆ ಕೊಟ್ಟರು, ರಾಮಣ್ಣ ಹೀಗೆ ಕೊಟ್ಟರು, ಅವರು ಮತ್ತೊಂದು ಕೊಟ್ಟರು, ಅದು ಒಳ್ಳೇದು ಬಂದಿ ಅದನ್ನೇ ನಾನು ಹಾಕಿದೆ ಅಂತ, ಅದಲ್ಲ, ಅದು ತಪ್ಪದು. ಆ ತಪ್ಪು ಮೆಥಡಲ್ಲಿ ಹೋಗೋದಲ್ಲೇ ನಾವು ಸೋತದ್ದು ಅಂತ. ಅಂದರೆ ಗಿಡದ ಈಗ ಒಂದು ತೋಟದ ಬದಿಯಲ್ಲಿ ಮರ ಇರೋದು, ಬೇರೆ ಬೇರೆ ಸಸ್ಯಗಳನ್ನು ನಾಟಿ ಮಾಡೋದು ಉತ್ತಮವ. ಕೆಲವರು ಇರಬಾರ್ದು ಅಂತ ಹೇಳ್ತಾರೆ, ನೆರಳಾಗ್ತದೆ, ಆ ರೀತಿಯ ಭಾವನೆಗಳುಂಟು. ತಮ್ಮ ಅಭಿಪ್ರಾಯ ಏನು? ಈಗ ನಾನು ಈ ಬದಿಯಲ್ಲಿ ಮರ ಬೆಳೆಸಿದೆ. ಹೌದು ಅದೇ. ಯಾವುದು ಪಶ್ಚಿಮ ಬದಿಯಲ್ಲಿ. ಹೌದು ಅದೇ. ನನಗೆ ಒಂದೇ ವರ್ಷ ಉದಯವಾಣಿ ಪೇಪರ್ಲಿ ಸಮೇತ ಬಂದಿದೆ, ಒಂದೇ ಗಾಳಿಗೆ 150 ಮರಗಳು ನೆಲಸಮ ಆಗಿದೆ ಗಾಳಿಗೆ. ಅದರ ಮೇಲೆ ಆ ಬದಿಯಲ್ಲಿ ಮರ ನೆಟ್ಟೆ. ಅದರ ಮೇಲೆ ನನಗೆ ಗಾಳಿಯಲ್ಲಿ ಮುರಿದದ್ದು ಕಡಿಮೆ. ಬೀಳಲಿಲ್ಲ ಅಂತ ಹೇಳಿದ್ರೆ ಬಿದ್ದಿದೆ. ಹಳೆ ಮರಗಳು ಬಿದ್ದಿದೆ. ಅಂದರೆ ತೋಟಕ್ಕೆ ರಕ್ಷಣೆ ರಕ್ಷಣೆ ಬೇಕು ಅಂತಿದ್ರೆ ಮರಗಳನ್ನೇ ನೆಡಬೇಕು, ಆ ರೀತಿಯ ಒಂದು. ಮತ್ತೆ ತೆಂಕು ಮತ್ತು ಪಶ್ಚಿಮ ಬದಿಯಲ್ಲಿ ಸ್ವಲ್ಪ ಮರ ಬೇಕು. ಹೌದು. ಯಾಕೆಂತ ಹೇಳಿದ್ರೆ ಈ ಬಿಸಿಲಿನ ಜಳ, ಹೌದೌದು, ಅದಕ್ಕೂ ಬೆಸ್ಟ್ ಇದಕ್ಕೆ ಬೇಕು. ಈಗ ಮೊದಲನೆಯ ಕಾಲದಲ್ಲಿ ಅಡಿಕೆ ತೋಟ ಮಾಡುವಾಗ ತೆಂಕು ಮತ್ತು ಪಶ್ಚಿಮದ ಬದಿಗೆ ಅಡಿಕೆ ಸಸಿ ನಾಟಿ ಮಾಡೋದಕ್ಕಿಂತ ಮೊದಲು ತೆಂಗಿನ ಸಸಿ ನಾಟಿ ಮಾಡ್ತಾ ಇದ್ರು. ಅದರ ಮೇಲೆ ಹಲಸಿನ ಮರಗಳನ್ನು ಬೌಂಡ್ರಿಯಲ್ಲಿ ಸುತ್ತು ಹಾಕ್ತಾ ಇದ್ರು. ಯಾಕೆ ಅದರಲ್ಲಿ ಫಸಲು ಸಿಕ್ಕಿತ್ತು, ಹಲಸಿನಕಾಯಿಯೂ ಸಿಕ್ಕಿತ್ತು, ಇಲ್ಲಿ ತೆಂಗಿನಕಾಯಿಯೂ ಸಿಕ್ಕಿತ್ತು, ಇಲ್ಲಿ ಮತ್ತೆ ಅಡಿಕೆ ನಾಟಿ ಮಾಡಿದ್ರು. ಆವಾಗ ಇದಕ್ಕೆ ಸಪೋರ್ಟಿವ್ ಆಗಿ ಅದಿರ್ತದೆ. ಅಂದರೆ ಜಾಸ್ತಿ ಹತ್ತಿರ ನಾವು ಸಸಿಗಳನ್ನು ನಾಟಿ ಮಾಡೋದು ಕೂಡ ಉತ್ತಮ ಅಲ್ಲ, ಸ್ವಲ್ಪ ದೂರ ಇದ್ರೆ ಗ್ಯಾಪ್. ಈಗ 10 ಫೀಟು ಗ್ಯಾಪ್ ಇಟ್ಟಿದ್ದಾರೆ ಅಂತ ಬಹುಶಃ. 9 ಅಲ್ಲ? 9. ಇದು ಮೊದಲಿನ ತೋಟ ಇದ್ದದ್ದು 10 ಇದ್ದು. ಹೌದೌದಾ? ಇದೀಗ ನಾನು 9 ಇಟ್ಟಿದ್ದೇನೆ, ಸಾಕಾಗ್ತದೆ, ದೊಡ್ಡ ಇದಾಗಲಿಲ್ಲ. ಭಾರಿ ಹತ್ತಿರ ಕೂಡ ಉತ್ತಮವಲ್ಲ. ಇಲ್ಲೇ ನೋಡಿ ಇನ್ನೊಂದು, ಇದು ನಾನು ನಾಟಿ ಮಾಡಿದ್ದಲ್ಲ, ಬಿದ್ದು ಹುಟ್ಟಿದ್ದು. ಇಲ್ಲಿಗ ಗರಿಗಳ ಹತ್ತಿರ ಆಯ್ತು. ಆದ್ರೂ ಫಸಲು ಏನು ತೊಂದರೆ ಎವರೇಜ್ ಉಂಟು. ಹೌದು. ಇದ್ದಿದ್ದು ನೋಡಿ, ಇದು ಪ್ರಾಕೃತಿಕ. ಈಗ ಕೆಲವರಿದ್ದಾರೆ ಅಡಿಕೆಯನ್ನು ನಡುವಾಗ ಹೀಗೆ ನಡಬೇಕು, ಈ ತರ ನಡಬೇಕು. ಯಾಕಂದ್ರೆ ಇಲ್ಲಿ ಬೇರೆ ತುಂಬಾ ಉದ್ದಕ್ಕೆ ಬರ್ತದೆ, ಅದಾಗೆ ಇದಾಗ್ತದೆ. ಅದಲ್ಲ, ನ್ಯಾಚುರಲ್ ಏನು ಹೀಗೆ ಹಾಕ್ತಾನೆ. ಅದಕ್ಕೆ ಹೇಗೆ ನಿಂತಿತ್ತು ಅದೇ ನಡಬೇಕಾದಂತ ಅವಶ್ಯಕತೆ ಇರ್ತದೆ. ಅದು ಹೇಗೆ ನಿಂತಿತ್ತು, ಪ್ರಕೃತಿ ಹೇಗೆ ನಿಲ್ಲಿಸಿತು, ಅದನ್ನು ನಾವು ನಡ್ಬೇಕಾದ. ಅದು ಬಿಟ್ಟು ಈಗ ಯಾವತ್ತಾದ್ರೂ ಇದು ಹೀಗೆ ನಿಲ್ತದ ಮೇಲೆ? ನಿಲ್ಲೋದಿಲ್ಲ. ಇಲ್ಲ, ಅದು ನಿಲ್ಲುದು ಹೇಗೆ? ಆವಾಗ ಅಡಿಕೆ ಬೀಜವಾದ ಇದು ನಾವು ಈ ತರದಲ್ಲೇ ಇಡಬೇಕು ಅಂತ ನನ್ನ ಇದು. ಹಾಗೆ ಹೊಂಡ ತೆಗೆದು ನೆಟ್ಟದಕ್ಕೂ ಇದಕ್ಕೂ ನನಗೇನು ವ್ಯತ್ಯಾಸಗಳು ಕಾಣುದಿಲ್ಲ. ಅಲ್ಲಿ 2 ತೆಂಗಿನ ಮರಗಳು ಉಂಟು, ಅದನ್ನು ಹೊಂಡ ತೆಗೆದು ನೆಟ್ಟದಲ್ಲ. ಅದರ ಇಳುವರಿ ಎಷ್ಟುಂಟು, ಬಾಕಿದ್ದ ಅಲ್ಲಿ ಇಳುವರಿ ಹೇಗೆ ಉಂಟು ನೋಡಿ. ಇಲ್ಲಿಗೆ ತೆಗೀರಿ, ಅದು ನೋಡಿ. ಅಂದರೆ ಗಿಡಗಳು ಹೊಂಡದಕ್ಕಿಂತ ಮೇಲೆ ನೆಟ್ಟರು ಎಷ್ಟು ಜಾಸ್ತಿ ಫಸಲನ್ನು ಪಡಿತದಂತ. ಕನಪ್ಪಟಿ ಅಂತ ಹೇಳೋದು ಗೊತ್ತಾ ನಿಮಗೆ? ಇಲ್ಲ, ಗೊತ್ತಿಲ್ಲ. ಕನಪ್ಪಟಿ ಮರ ಅಂತ ಇಲ್ಲ. ಒಂದು ಕಾಲದಲ್ಲಿ ಅದು ನೈಲಾನ್ ಬಟ್ಟೆಗೆ ಉಪಯೋಗಕ್ಕೆ ಅದರ ಮರ ಆಗ್ತದೆ ಅಂತ ಹೇಳುದು ಏಕದಮ್ ಕಡಿದು ಮಾರಿದ್ದಾರೆ. ಕನಪ್ಪಟಿ
ಈ ಮುಳ್ಳು ಸೌತೆ ಉಂಟಲ್ಲ, ಹೌದು ಅದೇ. ತೆಕ್ಕರೆ, ಹಾಂ ಹಾಂ ತೆಕ್ಕರೆಗೆ ನೀವು ಕರಪಾಟಿ ಸೊಪ್ಪನ್ನು ಇಟ್ಟು ನೋಡಿ, ಹಾಂ ಹಾಂ ನಿಮಗೆ ಇದು ಗಂಟು ಮುಳ್ಳು ಸೌತೆ ಬರ್ತದೆ. ಓಹೋ ಹೋ ಹೋ ಹೋ. ಅಂದರೆ ಆ ಮರವನ್ನು ಇವತ್ತು ನೋಡ್ಲಿಕ್ಕಿಲ್ಲ. ಕರಪಾಟಿ ಸೊಪ್ಪು ಕಾಣ್ಲಿಕ್ಕಿಲ್ಲ. ಹೌದು, ಅಲ್ಲ ಮರ ಕೂಡ ಇಲ್ಲ. ಆದ್ರೂ ಅಲ್ಲಿ ಇಲ್ಲಿ ಆದ್ರೂ ಸಿಗ್ತದೆ. ಹೌದು ಅದೇ. ಹಾಂ ಹಾಂ ಮತ್ತೊಂದು ಈ ದರೆಗಳಲ್ಲಿ ನಡ್ತಾರಲ್ಲ ಪಾಪಸ್ ಕಳ್ಳಿ, ಹೌದೌದು. ಹಾಂ ಹಾಂ ಪಾಪಸ್ ಕಳ್ಳಿ ಬೇರು ಹುಳಕ್ಕೆ ಆಗುವಷ್ಟು ಒಳ್ಳೆ ಮದ್ದು ಬೇರೆ ಯಾವುದೂ ಅಲ್ಲ ಹೋ 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 ಪಾಪಸ್ ಕಳ್ಳಿ. ಹೋ 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 ಹೋ. ನಾನು ಗದ್ದೆ ಬೇಸಾಯ ಮಾಡ್ತಾ ಇರುವಾಗ ಗದ್ದೆಯಲ್ಲಿ ನಡುವೆ ಹೀಗೆ ಕಾಳೆ ಬಿಡುವಂಥ ಅದು ಗಡ್ಡೆಯಿಂದ ಬರುವಂಥ ರೋಗ. ಹಾಂ 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 ಈ ಪಾಪಸ್ ಕಳ್ಳಿ ಮತ್ತು ನರ್ಲು ಹಾಂ 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 ಮಿಕ್ಸ್ ಮಾಡಿ ಬೂದಿಯಲ್ಲಿ ಅದನ್ನು ಕೊಡಿಲಿಕ್ಕಿಟ್ಟು ಅದನ್ನು ಅಲ್ಲಿಗೆ ಒಂದು 3 ವರ್ಷ ಹಾಕಿದ್ದು ಮತ್ತೆ ಆ ಜಾಗದಲ್ಲಿ ಮತ್ತೆ ಗಡ್ಡೆ ಹುಳ ಬರುವುದಿಲ್ಲ. ಹಾಂ ಹಾಂ ಹಾಂ. ಈಗ ಅದೇ ಈಗ ವಾಪಸ್ ಕಳ್ಳಿ ಇರ್ತಿದ್ದರೆ ನಾನು ಈ ಬೇರು ಹುಳನವರಿಗೆ ಅದನ್ನೊಂದು ಪ್ರಯೋಗಕ್ಕೆ ಹೌದೌದು ಮಾಡಿ ಕೊಡ್ಬೋದಿತ್ತು ಅಂತ ಇತ್ತು ನನಗೆ. ಇದು ವಾಪಸ್ ಕಲ್ಲಿಯೇ ಸಿಗ್ತಾ ಇಲ್ಲ ಈಗ. ವಾಪಸ್ ಕಳ್ಳಿ ಇಲ್ಲ, ನರ್ಲು ಇಲ್ಲ, ಆದ್ರೂ ಕಾಡಿಂದ ಹೇಳ್ತಾರೆ ಅದು. ಹಾಂ ಹೌದೌದು. ನೋಡ್ರ ಹತ್ರ ತರಿಸ್ಬೋದು. ಹೌದು ಅದೇ ತೆಗೆಯುವ. ನಮ್ದು ಹಳೆ ಮನೆ ಗುತ್ತಿ ಸತ್ಯ ಇತ್ತು, ಅಲ್ಲಿಗೆ ಬೆಂಕಿ ಇಟ್ಟೆ, ಹಾಂ ಹಾಂ ಅದಕ್ಕೆ ಬೂದಿ ಆಗ್ತದೆ. ಬೂದಿ ಆಗ್ತಾ ಉಂಟು. ಅದು ಕೂಡ ಒಂದು ಇದು ಬೇರೆ ಕೂಡ ಮಾಡ್ತಾ ಇದ್ದೀರಾ ಅಂತ ಅಲ್ವಾ? ಮಾರುದಿಲ್ಲ ನಮಗೆ ತಕ್ಕ. ಹೌದಲ್ಲ. ಇಲ್ಲ ಒಂದು ಗಂಧದ ಮರ ಕೂಡ ಉಂಟಲ್ಲ. ಹೌದು ನೋಡಿ, ಗಂಧದ ಮರ. ಇದು ಅದಕ್ಕೆ ಎಂತದ್ದು ರೋಗ ಬರ್ತಾ ಉಂಟು, ಎಂತ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲ, ಸ್ವಲ್ಪ ಕಪ್ಪು ಎಲೆ ಕಪ್ಪಾಗೋದು. ಹೌದು ಅದೇ. ಕಪ್ಪಾಗಿ ಇದಾಗೋದು, ಸಾಯೋದು ಅಷ್ಟೇ. ಈಗ ಕೆಲವು ಆಯ್ತು ಸತ್ತದ್ದು ಈಗ. ಅಲ್ಲ, ಬೇರು ಗಟ್ಟಿ ಆಯ್ತಾ ಅಂತ ಬಹುಶಃ. ಇಲ್ಲ ಇಲ್ಲ ಅದರಿಂದಾಗಿ ಇಲ್ಲ. ಅಲ್ಲ ಅಲ್ಲ ಹಾಂ ಇದು 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 ಇದರಿಂದಾಗಿ ಇದು ಎಲೆ ಕಂಪ್ಲೀಟ್ ತಾಳ್ತದೆ. ಹೌದು ಅದೇ. ಸಾಯ್ತದೆ. ಏನಾದರೂ ಒಂದು ಇರ್ಬೋದು ಬಹುಶಃ. ನೋಡಿ ಇಲ್ಲಿ ನೋಡಿ, ಮತ್ತೊಂದು ಹೇಗೆ ಗೊತ್ತಾ, ಅದು ಎಲ್ಲದ್ದು ಇದು ಹಾಂ ಫುಲ್ಲು ಇದಾಗಿದೆ. ಹೌದು, ಹೀಗೆ ಆಗೋದು ನೋಡಿ. ಹೌದು. ಇಲ್ಲದ್ರೆ ದೂರದಿಂದ ಅಗತ್ಯ ಕೊಟ್ಟರೆ ಏನಾಗ್ಬೋದು ಇದಕ್ಕೆ? ಅದನ್ನು ಅದಕ್ಕೆ ಆಗಲ್ಲ, ಹತ್ತಿರದಲ್ಲಿ ಸಸಿ ನಡಬೇಕಾದ್ದು. ಅದು ಪರಾವಲಂಬಿ ಮರ ಅಲ್ವಲ್ಲ, ಅದಕ್ಕೆ ಇನ್ನೊಂದು ಮರ ಬೇಕೇ ಅಲ್ಲ. ಅದಕ್ಕೆ ಮಾವನ್ನು ನಟ್ಟಿ ಬಿಟ್ಟದ್ದು. ಬೇರೆ ಬೇರೆ ಜಾತಿ ಸಸ್ಯಗಳು. ಇನ್ನೊಂದು ಪ್ರಾಮುಖ್ಯವಾದಂಥ ವಿಚಾರ ಏನು ಅಂತ ಹೇಳಿದರೆ, ಯಾರು ಎಕ್ಸ್ಪೋರ್ಟ್ ಆದಂತಹ ಕೆಮಿಕಲನ್ನು ತೆಗೊಳ್ತಾರೆ ಅವರಿಗೆ ಇಂಥ ಹೊಸ ರೋಗಗಳು ಉದ್ಭವ ಆಗಲಿಕ್ಕೆ ಕಾರಣ ಆಗ್ಬೋದು ಅಂತ ಹೇಳುವಂಥ ಇನ್ನೊಂದು ಇದು ನನ್ನ ಮನಸ್ಸಿಗೆ ಹೋಗ್ತಾ ಉಂಟು. ಯಾಕೆಂತಂದರೆ ಅಮೇರಿಕಕ್ಕೆ ಭಾರತವನ್ನು ಕಂಡ್ರೆ ಆಗೋದಿಲ್ಲ, ಚೀನಕ್ಕಾಗೋದಿಲ್ಲ. ಈಗ ಅಲ್ಲಿಂದ ನಮಗೆ ಬರ್ತಾ ಉಂಟು. ಅವರು ಇಂಥ ಹೊಸ ರೋಗಗಳನ್ನು ಈ ಕೆಮಿಕಲನ್ನು ಒಟ್ಟಿಗೆ ಯಾಕೆ ಮಿಕ್ಸ್ ಮಾಡಿ ಕಳಿಸಿರಬಾರ್ದು ಅಂತ ಹೇಳೋದು ನನಗೆ ಕೆಲವೆಲ್ಲ ಇದಿರ್ತದೆ. ಯಾಕೆಂತ ಹೇಳಿದ್ರೆ ಚೈನಾ ಆವತ್ತು ಕೊರೋನಾ ಬಂತಲ್ಲ, ಅದರ ಬಿತ್ತು. ಅವರು ಮನುಷ್ಯರ ಮೇಲೇನೆ ಅಷ್ಟು ಪ್ರಯೋಗ ಮಾಡಿದವರು. ಬಾಕಿದ ಈಗ ಕೃಷಿ ಕ್ಷೇತ್ರದಲ್ಲಿ ಭಾರತ ಅದ್ಭುತ ಸಾಧನೆ ಮಾಡ್ತಾ ಉಂಟು. ಈ ಕೃಷಿಯನ್ನು ನಾಶ ಮಾಡ್ಲಿಕ್ಕೆ ಯಾಕೆ ಹೊರಟಿರಬಾರ್ದು ಅಂತ ಹೇಳುವಂತ ಇದು ಸಮೇತ ನನ್ನ ತಲೆಯಲ್ಲಿ ಕೊರೆಯುತ್ತಾ ಉಂಟು. ಮತ್ತೆ ಯಾರೇ ರೈತರಾಗ್ಲಿ, ಈಗ ಮೊದಲು ನಮ್ಮ ತೋಟಗಳಲ್ಲಿ ಯಾವುದೇ ಹೆಚ್ಚಿನ ದೊಡ್ಡ ಕಳೆಗಳೆಲ್ಲಾಗಿತ್ತು, ಕಮ್ಯುನಿಸ್ಟ್ ಒಂದು ಬಿಟ್ರೆ. ಅದರಿಂದ ಮತ್ತೆ ಹಳದಿ ಹೂವಿಂದ ಬಂತು, ಅದೆಲ್ಲಿಂದ ಬಂತು? ನಮ್ಮ ಊರಲ್ಲಿ ಇಲ್ಲಾಗಿತ್ತು. ಈಗ ತೊಂಡೆ ಬಳ್ಳಿಯಾಗಿರುವ ಒಂದು ಇದು ಬರ್ತಾ ಉಂಟು, ಅದೆಲ್ಲಿಂದ ಬಂತು? ಅದು ನಮ್ಮ ಊರಲ್ಲಿ ಎಲ್ಲೂ ಇಲ್ಲ, ಕಾಡಲ್ಲಿ ಸಮೇತ ಇಲ್ಲ. ಇದ್ರೆ ಕಾಡಲ್ಲಿ ಇರ್ಬೇಕು, ಕಾಡಲ್ಲಿ ಸಮೇತ ಇಲ್ಲ. ಎಲ್ಲಿಂದ ಬಂತು? ಅವ ಗೊಬ್ಬರ ತರುವಾಗ ಎಲ್ಲಿ ಯಾವ ಕಳೆ ಸಸ್ಯಗಳು ಉಂಟು ಅಂತ ಹೇಳ್ಕೊಂಡು ವಿಚಾರ ಮಾಡಿಕೊಂಡ್ರೆ ಇನ್ನೊಂದು ಉತ್ತಮ ಇರ್ಬಹುದಾ ಅಂತ ಕಾಣ್ತಾ ಉಂಟು ನನಗೆ. ಕಳೆ ಸಸ್ಯಗಳು ಜೊತೆಗೆ ರೋಗಗಳು ಕೂಡ ಬರುವಂತದ್ದು. ಕೆಮಿಕಲ್ ತರುವಾಗ ಮಾತ್ರ ರೋಗಗಳನ್ನು ಮಿಕ್ಸ್ ಮಾಡಿ ಕಳಿಸುವಂತ ಕುರಿ ಗೊಬ್ಬರ ಮತ್ತೆ ಬೇರೆ ಬೇರೆ ಗೊಬ್ಬರಗಳು, ಸಾವಯವ ಗೊಬ್ಬರದಲ್ಲಿ ಅದರಲ್ಲಿ ಕೂಡ ಶಿಲೀಂಧ್ರಗಳು ಬೇರೆಯಿಂದ ಬರ್ಬೋದು. ಗಿಡ ತರುವಾಗಲೂ ಅದರಿಂದ ಬರ್ಬೋದು ಈ ರೀತಿ. ಅಂದರೆ ಒಂದು ಊರಿಗೆ ನಾವು ಬೇರೆ ಬೇರೆ ಸಸ್ಯಗಳನ್ನು ಟ್ರಾನ್ಸ್ಲೇಟ್ ಮಾಡುವಾಗ ಪ್ರದೇಶದಿಂದ ಪ್ರದೇಶಕ್ಕೆ ಬರುವಂಥ ಸಾಧ್ಯತೆಗಳು ಈಗ ಇದೆಲ್ಲ ನಮಗೆ ಯಾವುದು ನಮ್ಮ ದೃಷ್ಟಿಗೆ ಗೋಚರ ಆಗದೆ ಬರುವಂತ ಕೆಲವೆಲ್ಲ ವಿಚಾರಗಳಿದೆ. ಅದೇ ತರದಲ್ಲಿ ಈ ರೋಗಗಳು ಯಾಕೆ ಹೀಗೆಲ್ಲ ಆಗಿರಬಾರ್ದು ಅಂತ ನಾನು ಅಂದಾಜು ಮಾಡ್ತಾ ಇರೋದು.
ಈ ರೋಗಗಳು ಒಂದು ಸುಪ್ತಾವಸ್ಥೆಯಲ್ಲಿ ಎಲ್ಲಿಯಾದರೂ ಇರುವಂತಹ ಪ್ರಕ್ರಿಯೆ. ಈ ಮಟ್ಟಿನಲ್ಲಿ ನಾನು CPCRI ನಾನು ಒತ್ತಾಯ ಮಾಡಲಿಕ್ಕೆ ಹೊರಡ್ತೇನೆ. ಬರುವಂತ ಗೊಬ್ಬರಗಳ ಮೇಲೆ ಅವರೊಂದು ದೃಷ್ಟಿ ನೆಟ್ಟಿದ್ರೆ, ಒಳ್ಳೆಯದು. ಎಕ್ಸ್ಪೋರ್ಟ್ ಆಗಿ ಬರುವಂತ ಇಂಪೋರ್ಟ್ ಆಗಿ ಬರುವಂತ ಗೊಬ್ಬರದ ಮೇಲೆ ಅವರೊಂದು ದೃಷ್ಟಿ ನೆಟ್ಟರೆ ಈ ಕೆಲವು ರೋಗಗಳನ್ನು ನಮಗೆ ಕಂಟ್ರೋಲ್ ಪ್ರಾರಂಭಿಕ ಹಂತದಲ್ಲೇ ಮಾಡಬಹುದು ಅಂತ ಕಾಣ್ತದೆ. ಯಾಕೆಂತಂದ್ರೆ ಈಗ ಕೊರೋನಾ ವೈರಸ್ ಇಂದ ಚೈನಾದಿಂದ ಬಂದಂತ ಇದು, ಯಾಕೆ ಇಂಥದ್ದು ಯಾಕೆ ಬರ್ಲಿಕ್ಕಿಲ್ಲ? ಅವ್ರು ಏನ್ ಮಾಡ್ತಾರೆ ಅಂತ ನಮಗೆ ನಂಬಲಿಕ್ಕೆನೆ ಆಗದಿರುವಂತ ದೇಶ ಅದು. ಅದು ಅಷ್ಟೇ, ಈಗಿನ ಅಮೆರಿಕವೂ ಅಷ್ಟೇ. ಟ್ರಂಪ್ ಏನು ಮಾಡ್ಲಿಕ್ಕೂ ಹೆಸದ ವ್ಯಕ್ತಿ. ಮತ್ತೆ ಹಿಂದೆ ಒಂದು ಸ್ವಲ್ಪ ತರಕಾರಿ ಜಾಸ್ತಿ ಬರ್ತಾ ಇತ್ತು, ಚೆನ್ನಾಗಿರ್ತಾ ಇತ್ತು. ಈಗ ತರಕಾರಿ ಬರೋದಿಲ್ಲ. ತರಕಾರಿ ನೆಟ್ಟಾಗ ಸ್ವಲ್ಪ ಬೇರೆ ಬೇರೆ ಕಾರಣ. ಹೌದೌದು. ಅಂದರೆ ಜಾಸ್ತಿ ಈಲ್ಡ್ ಕೊಡ್ತಾ ಇಲ್ಲ ರೋಗ. ಈಗ ನಾನೀಗ ಇಲ್ಲಿ ನನ್ನ ಹೆಂಡತಿ ಇಂಟ್ರೆಸ್ಟ್ ಈಗ ತರಕಾರಿ ಇದೆ ಇಂಥ ಹೂವಿನ ಸಸಿ ಎಲ್ಲ, ಅದು ನನ್ನ ಅದ್ರ ಹೆಂಡತಿಗೆ ಬೆನ್ನದ ಬಾಗಿನ ಇರುವುದು ನಾನು. ಹೌದದೇ. ಅಲ್ಲೀಗ ಸೌತೆಕಾಯಿ ಎದ್ದು ಹೌದದೇ, ಅದು ನನ್ನ ಹಳೇ ಪದ್ಧತಿಯಲ್ಲಿ ಮಾಡ್ತಾ ಇದ್ದೇನೆ. ಈಗ ಎರಡೆರಡು ಎಲೆ ಬಂತು, ಅದು 21 ದಿವಸದಲ್ಲಿ ಅದರ ಕೆಲಸ ಮುಗಿಸಬೇಕಾದಂತ ಬೆಳೆ ಅದು. ಹೌದದೇ. ನೋಡ್ಬೇಕು ಹೇಗೆಲ್ಲ ಆಗ್ತದೆ ಅಂತ. ಹಳೆಯ ಪದ್ಧತಿಯಲ್ಲಿ